ಕಿಟ್ಟಿಯಲ್ಲಿ ರಂಗು ರಂಗು ಮಾತಿನಲ್ಲಿ ರಂಗವಲ್ಲಿ ಇಟ್ಟವನೇ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನೀವೀಗ ಪ್ರಿವ್ಯೂವಲ್ಲಿ ನೋಡ್ಕೊಂಬಂದ ರೀತಿ ವಿಡಿಯೋನ ಎಡಿಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಫುಲ್ ನೆಟ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಅಪ್ ಅಂತ ಡೈಲಾಗ್ ಮೋಷನ್ ಪ್ರೆಸ್ ಬೇಕಾಗುತ್ತೆ. ಅವೆರಡೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಹಾಕಿರ್ತೀನಿ, ಹೋಗಿ ನಿಮ್ಮ ಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಬೀಟ್ ಮಾರ್ಕ್ ಪ್ರೆಸೆಟ್ನ ಮೊದಲಿಗೆ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡ್ಕೊಂಡು ನೋಡ್ಬೋದು, ನಾನು 0.00 ಸೆಕೆಂಡ್ ನಂತರ 19.24 ಸೆಕೆಂಡ್ವರೆಗೂ ಬೀಟ್ ಹಾಕಿರ್ತೀನಿ. 0.00 ಸೆಕೆಂಡ್ ಇಟ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶೇಪ್ ಆಪ್ಷನ್ ಬಾಜು ಒಂದು ಮೀಡಿಯಾ ಆಪ್ಷನ್ ಕಾಣಿಸ್ತಿದೆಯಲ್ಲ, ಆ ಮೀಡಿಯಾ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನೀವು ವಿಡಿಯೋ ಮಾಡ್ಕೋಬೋದು. ನಾನಿವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡ್ಬೋದು, ನಾನಿವಾಗ ಈ ಫೋಟೋನ ಸೆಲೆಕ್ಟ್ ಮಾಡಿರ್ತೀನಿ. ಫೋಟೋ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡೆಸ್ಟಿನೇಷನ್ ಬಾಜು ಒಂದು 3 ಡಾಟ್ ಕಾಣಿಸ್ತಿಲ್ಲ, ಆ 3 ಡಾಟ್ನ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಬಿಡಿ. ಫೋಟೋ ಈ ರೀತಿ ಫಿಲ್ ಆಗಿಬಿಡುತ್ತೆ. ನಂತರ ಈ ರೀತಿ ಸ್ಕ್ರಾಲ್ ಮಾಡಿ ಫೋಟೋನ 8 ಗಂಟೆ ತೊಗೊಂಡ್ಬಿಡಿ. ಮತ್ತು ನಂತರ 0.00 ಸೆಕೆಂಡ್ಗೆ ಇಟ್ಕೊಂಡು ಪ್ಲೇ ಬಟನ್ ಬಾಜು ಒಂದು ನೆಕ್ಸ್ಟ್ ಬಟನ್ ಕಾಣಿಸ್ತಿಲ್ಲ, ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ಅದು ನೆಕ್ಸ್ಟ್ ಬೀಟ್ಗೆ ಹೋಗಿ ನಿಲ್ಲುತ್ತೆ. ನೆಕ್ಸ್ಟ್ ಬೀಟ್ಗೆ ಹೋಗಿ ನಿಂತ ನಂತರ ಈ ಟ್ರಿಮ್ ಆಪ್ಷನ್ ಕಾಣಿಸ್ತಿಲ್ಲ, ಸೆಂಟ್ರ್ ಟ್ರಿಮ್ ಆಪ್ಷನ್, ಆ ಟ್ರಿಮ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಬೀಟ್ಗೆ ತಕ್ಕನಾಗೆ ಫೋಟೋ ಕಟ್ ಆಗುತ್ತೆ. ಅದೇ ರೀತಿ ಎಲ್ಲ ಫೋಟೋನು ಕಟ್ ಮಾಡ್ಕೊಂಡು ಹೋಗಿ ಬೀಟ್ಗೆ ತಕ್ಕನಾಗೆ ಅದು ನಿಲ್ಲುತ್ತೆ. ಹೋಗಿ ಆ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಫೋಟೋ ಎಫೆಕ್ಟ್ ಹಾಕೋದಕ್ಕೆ ಈಸಿ ಆಗುತ್ತೆ. ನೋಡ್ಬೋದು, 15.22 ಸೆಕೆಂಡ್ಗೆ ಒಂದಿರುತ್ತೆ, 17.6 ಸೆಕೆಂಡ್ಗೆ ಒಂದಿರುತ್ತೆ, 18.3 ಸೆಕೆಂಡ್ಗೆ ಒಂದಿರುತ್ತೆ. ಲಾಸ್ಟ್ ಬೀಟು 19.24 ಸೆಕೆಂಡ್ಗೆ ಇರುತ್ತೆ. ಈ ರೀತಿ ಇದ ನಂತರ 0.00 ಸೆಕೆಂಡ್ಗೆ ಇಟ್ಕೊಳ್ಳಿ. ಇದು ಫಸ್ಟ್ ಇಮೇಜ್ ಬಂದುಬಿಟ್ಟು 0.00 ಸೆಕೆಂಡ್ ನಂತರ 2.27 ಸೆಕೆಂಡ್ವರೆಗೂ ಇರುತ್ತೆ. ನಂತರ ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಶೇಕ್ ಪ್ರಿಸೆಟ್ನ ಆನ್ ಮಾಡಿಕೊಂಡು ಫಸ್ಟ್ ಇಮೇಜ್ ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕಾಗುತ್ತೆ. ಶೇಕ್ ಎಫೆಕ್ಟ್ನ ಈ ರೀತಿ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು, ಫಸ್ಟ್ ಇಮೇಜ್ ಇರುತ್ತೆ. ಈ ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಕೊಟ್ಕೊಳ್ಳಿ. ನಂತರ ಈ ರೀತಿ ಸ್ಕ್ರಾಲ್ ಮಾಡಿ ಇವೆರಡು ಲೇಯರ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಫಸ್ಟ್ ಇಮೇಜ್ ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ. ಫಸ್ಟ್ ಇಮೇಜ್ಗೆ ನೋಡ್ಬೋದು 0.03 ಸೆಕೆಂಡ್ ನಂತರ 2.27 ಸೆಕೆಂಡ್ವರೆಗೂ ಇರುತ್ತೆ. ಅದನ್ನ ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ನೋಡ್ಬೋದು ಫಸ್ಟ್ ಇಮೇಜ್ಗೆ ಈ ರೀತಿ ಎಫೆಕ್ಟ್ ಪೇಸ್ಟ್ ಆಗಿರುತ್ತೆ. ನಂತರ ಸೆಕೆಂಡ್ ಫೋಟೋ 2.27 ಸೆಕೆಂಡ್ವರೆಗೂ ಇರುತ್ತೆ, 22 ಸೆಕೆಂಡ್ ನಂತರ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿ ಕಾಪಿ ಮಾಡ್ಕೊಂಡು 2 ಲೇಯರ್ನು ಪೇಸ್ಟ್ ಮಾಡಿ ಫಸ್ಟ್ ಲೇಯರ್ನ ಈ ರೀತಿ ಕ್ಲಿಕ್ ಮಾಡಿಕೊಂಡು ಅದರ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಆ ಲೇಯರ್ನ ಡಿಲೀಟ್ ಮಾಡಿಬಿಡಿ. ಅದನ್ನ ಸೆಕೆಂಡ್ ಫೋಟೋಗೆ ಕ್ಲಿಕ್ ಮಾಡಿಕೊಂಡು ಸೆಕೆಂಡ್ ಫೋಟೋದ ಎಫೆಕ್ಟ್ ಆಗಿರುತ್ತೆ, ಅದನ್ನ ಪೇಸ್ಟ್ ಮಾಡಿಬಿಡಿ. ನಂತರ 4.7 ಸೆಕೆಂಡ್ಗೆ ಮತ್ತೊಂದು ಲೇಯರ್ ಇರುತ್ತೆ, ಆ ಲೇಯರ್ನ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಫಿ ಎಫೆಕ್ಟ್ ಕೊಟ್ಬಿಡಿ. ನಂತರ ಅದನ್ನು ಡಿಲೀಟ್ ಮಾಡಿಕೊಂಡು ಅದರ ಕೆಳಗಡೆ ಇರುತ್ತೆ, ಆ ಕೆಳಗಡೆ ಇರೋದನ್ನ ಇಮೇಜ್ನ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನೋಡ್ಬೋದು 3 ಇಮೇಜ್ಗೆ ಆಲ್ರೆಡಿ ಎಫೆಕ್ಟ್ ಪೇಸ್ಟ್ ಆಗಿರುತ್ತೆ. ಇವಾಗ 4, 5, 6ನೇ ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಶೇಕ್ ಪ್ರಿಸೆಟ್ನ ಆನ್ ಮಾಡಿಕೊಂಡು 4th ಇಮೇಜು, 5th ಇಮೇಜು, 6th ಇಮೇಜು ಇವು 3 ಎಫೆಕ್ಟ್ನ ಕಾಪಿ ಮಾಡ್ಕೊಂಬನ್ನಿ. 4th ಇಮೇಜ್ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. 5th, 6th ಲೇಯರ್ನ ಕಾಪಿ ಮಾಡ್ಕೊಬೇಕಾಗುತ್ತೆ. ನೋಡ್ಬೋದು 4th ಇಮೇಜ್ ಇಲ್ಲಿದ್ದೇ ಇರುತ್ತೆ. 4th ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಫಿ ಎಫೆಕ್ಟ್ ಕೊಟ್ಕೊಂಡು ನಂತರ ನೋಡು 5th, 6th ಈ ರೀತಿ ಎರಡು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಫಿ ಲೇಯರ್ ಕೊಟ್ಕೊಂಡು ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಂಡು ನಂತರ ಈ ರೀತಿ ಸ್ಕ್ರಾಲ್ ಮಾಡಿ ನೋಡ್ಬೋದು ಫಸ್ಟ್, ಸೆಕೆಂಡ್, 3rd ಆಗಿರುತ್ತೆ. ಇವಾಗ 4th ಎಫೆಕ್ಟ್ನ ಈ ರೀತಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಮಾಡಿಬಿಡಿ. ಎಫೆಕ್ಟ್ನ ನೋಡ್ಬೋದು ಈ ರೀತಿ ಬಂದಿರುತ್ತೆ, ಅದು 4th ಇಮೇಜ್ದು. ಆಮೇಲೆ 5th ಈ ರೀತಿ 8.17 ಸೆಕೆಂಡ್ಗೆ ಇಟ್ಕೊಂಡು ಅದನ್ನ 2 ಲೇಯರ್ನ ಕಾಪಿ ಮಾಡ್ಕೊಂಡು ಲೇಯರ್ನ ಪೇಸ್ಟ್ ಮಾಡಿ ಈ ರೀತಿ ಇಟ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಫಿ ಎಫೆಕ್ಟ್ ಕೊಟ್ಬಿಡಿ. ಅದನ್ನ ಆ ಲೇಯರ್ನ ಡಿಲೀಟ್ ಮಾಡಿಬಿಡಿ. ಈ ರೀತಿ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಮತ್ತೆ 11.11 ಸೆಕೆಂಡ್ಗೆ ಇಟ್ಕೊಳ್ಳಿ. ಈ ರೀತಿ ಕೆಳಗಡೆ ಸ್ಕ್ರಾಲ್ ಮಾಡಿ ಮತ್ತೊಂದು ಲೇಯರ್ ಇರುತ್ತೆ, ಅದನ್ನು ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಎಫೆಕ್ಟ್ನ ಆ ಲೇಯರ್ನ ಡಿಲೀಟ್ ಮಾಡಿ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ 6 ಫೋಟೋಗೆ ಎಫೆಕ್ಟ್ ಪೇಸ್ಟ್ ಆಗಿರುತ್ತೆ. ಇವಾಗ 7th ಫೋಟೋ ಇರುತ್ತೆ. ಇಲ್ಲಿ ನೋಡ್ಬೋದು 7th ಫೋಟೋ ಬಂದುಬಿಟ್ಟು 12.25 ಸೆಕೆಂಡ್ ನಂತರ ಸ್ಟಾರ್ಟ್ ಆಗಿರುತ್ತೆ 7th ಫೋಟೋ. ಆ ರೀತಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. 12.25 ಸೆಕೆಂಡ್ಗೆ ಹೋಗ್ಬೇಕು. 12.25 ಸೆಕೆಂಡ್ಗೆ ಹೋಗಿ ನೋಡ್ಬೋದು ಇಲ್ಲಿರುತ್ತೆ ಈ ಫೋಟೋ 7th ಫೋಟೋನ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಫಿ ಎಫೆಕ್ಟ್ ಕೊಟ್ಕೊಳ್ಳಿ. ನಂತರ ಈ 2 ಲೇಯರ್ನ ಕಾಪಿ ಮಾಡ್ಕೊಳ್ಳಿ.
ಇವೆರಡು ಲೈನ್ನ ಕಾಪಿ ಮಾಡಿಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮ್ಯಾಪ್ ಪ್ರೆಸೆಟ್ ಆನ್ ಮಾಡ್ಕೊಳ್ಳಿ. ಬೀಟ್ ಮ್ಯಾಪ್ ಪ್ರೆಸೆಟ್ ಆನ್ ಮಾಡಿಕೊಂಡು ಇವಾಗ 7th ಫೋಟೋದ ಎಫೆಕ್ಟ್ನ ಪೇಸ್ಟ್ ಮಾಡಿ 12 ಪಾಯಿಂಟ್ ನೋಡ್ಬೋದು. 12.25 ಸೆಕೆಂಡ್ಗೆ ಇರುತ್ತೆ ಅದು 7th ಫೋಟೋ. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ 14.11 ಸೆಕೆಂಡ್ಗೆ ಇಟ್ಕೊಂಡು 2 ಲೇಯರ್ ಕಾಪಿ ಮಾಡ್ಕೊಂಬಂದಿದ್ದು ಲೇಯರ್ನ ಆ ಲೇಯರ್ನ ಅಲ್ಲಿ ಪೇಸ್ಟ್ ಮಾಡಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಕೊಟ್ಕೊಳ್ಳಿ. ಕೊಟ್ಕೊಂಡು ಈ ರೀತಿ ಇಮೇಜ್ನ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡಿಬಿಡಿ ಆ ಇಮೇಜ್ನ. ನಿಮ್ಮ ಇಮೇಜ್ನ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಮತ್ತೊಂದು ಇಮೇಜ್ ಇರುತ್ತೆ, ಆ ಇಮೇಜ್ನ ಇದೇ ರೀತಿ ಕೊಟ್ಕೊಂಡು ಕಾಪಿ ಕೊಟ್ಕೊಳ್ಳಿ. ನಂತರ ಅದನ್ನು ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಮಾಡಿ ನಂತರ ಲಾಸ್ಟ್ 2 ಲೇಯರ್ಸ್ ಇರ್ತವೆ. ಲಾಸ್ಟ್ 2 ಲೇಯರ್ಸ್ದು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ಶೇಕಪ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಶೇಕಪ್ ಪ್ರೆಸೆಟ್ನ ಆನ್ ಮಾಡ್ಕೊಂಡು ಈ ರೀತಿ ಫುಲ್ ಎಡಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು. ಲಾಸ್ಟ್ ಸೆಕೆಂಡ್ ಇಮೇಜ್ ಇರುತ್ತೆ, ಆ ಇಮೇಜ್ನ ಕ್ಲಿಕ್ ಮಾಡ್ಕೊಂಡು ಕಾಪಿ ಕೊಟ್ಕೊಳ್ಳಿ. ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಕೊಟ್ಕೊಳ್ಳಿ. ನಂತರ ಈ ರೀತಿ ಲಾಸ್ಟ್ ಲೇಯರ್ನ ಈ ರೀತಿ ಕ್ಲಿಕ್ ಮಾಡಿಕೊಂಡು ಕಾಪಿ ಲೇಯರ್ ಕೊಟ್ಕೊಳ್ಳಿ. ಸಿಂಗಲ್ ಲೇಯರ್ ಇರುತ್ತೆ ಲಾಸ್ಟ್, ಆ ಲೇಯರ್ನ ಕ್ಲಿಕ್ ಮಾಡಿಕೊಂಡು ಬೀಟ್ ಮ್ಯಾಪ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಬ್ಯಾಕ್ ಬಂದು ನೋಡ್ಬೋದು ಈ ರೀತಿ ಲಾಸ್ಟ್ ಸ್ಕ್ರಾಲ್ ಮಾಡಿದ ನಂತರ ಲಾಸ್ಟ್ ಸೆಕೆಂಡ್ ಇಮೇಜ್ಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡಿ. ನಂತರ ಈ ರೀತಿ ಬಂದು ಲೇಯರ್ನ ಪೇಸ್ಟ್ ಮಾಡಿದ ನಂತರ ಈ ರೀತಿ ಬಂದಿರುತ್ತೆ ನೋಡ್ಬೋದು. ಈ ರೀತಿ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಕೊಟ್ಬಿಡಿ. ಆ ಲೇಯರ್ನ ಡಿಲೀಟ್ ಮಾಡಿ ಲಾಸ್ಟ್ ಲೇಯರ್ ಇರುತ್ತೆ, ಆ ಲೇಯರ್ನ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಕೊಟ್ಬಿಡಿ. ನೋಡ್ಬೋದು ಈ ರೀತಿ ಎಲ್ಲ ಫೋಟೋನು ಎಫೆಕ್ಟ್ ಪೇಸ್ಟ್ ಆಗಿರುತ್ತೆ ನೋಡ್ಬೋದು. ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲ ಎಫೆಕ್ಟ್ ಆಗಿರುತ್ತೆ. ನಂತರ ಸೆಟ್ಟಿಂಗ್ ಆಪ್ಷನ್ ಬಾಜು ಇಲ್ಲಿ ಒಂದು ಎಕ್ಸ್ಪೋರ್ಟ್ ಬಟನ್ ಕಾಣಿಸಿದೆ, ಆ ಎಕ್ಸ್ಪೋರ್ಟ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. 1080p ಇದರಿಂದ 720p ಇಟ್ಕೊಳ್ಳಿ. ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಪ್ರಿವ್ಯೂವಲ್ಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ.